ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ನವ್ಯ. ಎಲ್ಲರಿಗೂ ತಿಳಿದಿರುವಂತೆ ಆಯುರ್ವೇದದ ಪ್ರಕಾರ ಹೃದಯ, ಬಸ್ತಿ ಮತ್ತು ಶಿರಸ್ ಅಂತಂದರೆ ನಮ್ಮ ತಲೆ ಮತ್ತು ನಮ್ಮ ಹೃದಯ ಮತ್ತು ನಮ್ಮ ಬಸ್ತಿ ಅಂತಂದರೆ ಯೂರಿನರಿ ಬ್ಲ್ಯಾಡರ್ ಅಂತ ನಾವು ಕರಿತೀವಿ. ಅದು ತುಂಬಾ ಇಂಪಾರ್ಟೆಂಟ್. ಆ ಮೂರಕ್ಕೂ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹೃದಯದ ಬಗ್ಗೆ ನಾನು ಈ ದಿನ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ತತ್ರ ಅಪಿ ಸದ್ಯೋ ಮರಣ ಅಂತ ಆಯುರ್ವೇದದಲ್ಲಿ ಹೇಳ್ತಾರೆ. ಅಂದರೆ ಈ ಹೃದಯಕ್ಕೆ ಏನಾದರೂ ಇಂಜುರಿ ಆದರೆ ಇಮಿಡಿಯೇಟ್ ಆಗಿ ಡೆತ್ ಆಗುವಂಥ ಸಾಧ್ಯತೆ ತುಂಬಾ ಇರುತ್ತದೆ. ಅದರಿಂದ ನಾವು ಆ ಹೃದಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು, ಆ ಹೃದಯವನ್ನು ಹೆಂಗೆ ಮತ್ತೆ ಹೆಲ್ತಿಯಾಗಿ ಇಟ್ಸ್ಕೋಬೇಕು ಅಂತಂದರೆ 8 ಎಸೆನ್ಷಿಯಲ್ ರೂಲ್ಸ್ನ ನಾವು ಫಾಲೋ ಮಾಡಬೇಕು. ಮೊದಲನೇದು ಅಡಿಕ್ವೇಟ್ ಕ್ವಾಲಿಟಿ ಸ್ಲೀಪ್ ಅಂತಂದರೆ 7 ರಿಂದ 8 ಗಂಟೆಗಳ ಕಾಲ ಕ್ವಾಲಿಟಿ ಸ್ಲೀಪ್ ಅಂತಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಇರುವಂಥ ಸ್ಲೀಪ್ ನಾವು ಮಾಡಬೇಕು, ನಿದ್ದೆಯನ್ನು ಮಾಡಬೇಕು. ಮತ್ತು ನಾವು ಹೆಲ್ತಿ ಫುಡ್ನ ಫಾಲೋ ಮಾಡಬೇಕು. ಮೂರನೇದು ನಮ್ಮ ಬಾಡಿ ವೆಯ್ಟ್ನ ನಾವು ಮೇಂಟೈನ್ ಮಾಡ್ತಾ ಹೋಗಬೇಕು. ರೆಗ್ಯುಲರ್ ಆಗಿ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ಸ್ನ ಚೆಕ್ ಮಾಡ್ಕೋತಾ ಇರಬೇಕು. ನಿಮ್ಮ ಬ್ಲಡ್ ಪ್ರೆಷರ್ನ ರೆಗ್ಯುಲರ್ ಆಗಿ ಚೆಕಪ್ ಮಾಡಿಸ್ತಾ ಇರಬೇಕು. ಮತ್ತು ಲಿಪಿಡ್ಸ್ ಅಂದರೆ ಕೊಲೆಸ್ಟ್ರಾಲ್ನ ಆಗಾಗ ಚೆಕ್ ಮಾಡಿಸ್ತಾ ಇರಬೇಕು. ಅದರಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಲ್ಲಿ ಇಮಿಡಿಯೇಟ್ ಆಗಿ ಅದನ್ನು ಟ್ರೀಟ್ ಮಾಡ್ಕೋಬೇಕು. ಅದಕ್ಕೆ ಮತ್ತೆ ರೆಗ್ಯುಲರ್ ಆಗಿ ಪ್ರತಿನಿತ್ಯ ಮಿನಿಮಮ್ 30 ನಿಮಿಷಗಳ ಕಾಲ ವ್ಯಾಯಾಮ, ಫಿಸಿಕಲ್ ಎಕ್ಸಸೈಸನ್ನು ಮಾಡಬೇಕು. ಅದಲ್ದಿರ ಕೊನೆಯದಾಗಿ ಸ್ಮೋಕಿಂಗ್ನ ನಾವು ಕ್ವಿಟ್ ಮಾಡಬೇಕು. ಮತ್ತು ನಿಕೋಟಿನ್ ಕಂಟೆಂಟ್ ಇರುವಂಥ ಯಾವುದೇ ಒಂದು ವಸ್ತುಗಳನ್ನು ನಾವು ಅವಾಯ್ಡ್ ಮಾಡಬೇಕು. ಇದರಿಂದಾಗಿ ನಮ್ಮ ಹೃದಯವನ್ನು ನಾವು ಜೋಪಾನವಾಗಿ ನಾವು ಕಾಪಾಡ್ಕೋಬೋದು. ಎಲ್ಲರೂ ಇದನ್ನೆಲ್ಲ ಫಾಲೋ ಮಾಡ್ತೀರಾ ಅಂತ ನಂಬಿದ್ದೇನೆ. ಥ್ಯಾಂಕ್ ಯು.